200ಕ್ಕೂ ಹೆಚ್ಚು ವಿವಿಧ ಹಣ್ಣಿನ ಗಿಡಗಳು ನಮ್ಮಲ್ಲಿ ಸಿಗತ್ತೆ. ನಮ್ಮಲ್ಲಿ ಮಾವು ಸುಮಾರು ಒಂದು 50 ತಳಿ ಮಾವಿದೆ ಸರ್. ಹೊರದೇಶದ ಮಾವುಗಳು 27 ತಳಿಗಳಿದಾವೆ ನಮ್ಮಲ್ಲಿ. ಜನಪ್ರಸಿದ್ಧ ಆಗ್ತಾ ಇರ್ತಕ್ಕಂಥದ್ದು ಮಿಯಾಜಾಕಿ ಅಂತ ಜಾಪನೀಸ್ ವೆರೈಟಿ. ಅದು ಕಲರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹಣ್ಣಿಂದು, ಆಮೇಲೆ ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ಇದರದ್ದು ವಿಶೇಷತೆ ಏನಂದ್ರೆ ಜಪಾನ್ ದೇಶದ ತಳಿ ಆದ್ರೂ ಸಮೇತ ನಮ್ಮ ವಾತಾವರಣಕ್ಕೆ ಹೊಂದಿಕೊಂಡು ರುಚಿ ಮತ್ತೆ ಕಲ್ಲರು ಎಲ್ಲ ಬರುತ್ತೆ. ಇಳುವರಿನೂ ಬರ್ತಾ ಇದೆ. ಸರ್ವಋತು ಮಾವ್ ಅಂತೇಳಿ ಒಂದು ತಾಯಿ ಕಟ್ಟಿಮೋನ್ ಅಂತ ಇದೆ, ಥಾಯ್ಲ್ಯಾಂಡ್ ದೇಶದ್ದು. ವರ್ಷ ಪೂರ್ತ ಇರುತ್ತೆ ಅಂತ ಮಾವದು. ತಿನ್ಲಿಕ್ಕೆ ರುಚಿನೂ ಇದೆ, ಅದು ಸ್ವೀಟ್ ಇರುತ್ತೆ, ನಿಮಗೆ ಕಾಯಿನೂ ದಪ್ಪ ಬರುತ್ತೆ, ಮತ್ತೆ ವರ್ಷ ಪೂರ್ತ ಸಿಗೋದ್ರಿಂದ ಅದಕ್ಕೆ ಬೇಡಿಕೆ ಹೆಚ್ಚು ಆಗ್ಬೋದು. ಅನ್ಸೀಸನ್ ಅಲ್ಲಿ ಹೆಚ್ಚಿಗೆ ಬೆಳೆ ಸಿಗುತ್ತೆ. ಎಲ್ಲಾ ದೇಶದ ತಳಿಗಳು ನಮ್ಮ ವಾತಾವರಣಕ್ಕೆ ಹೊಂದ್ಕೊಂತವೆ ಅಂತ ನನಗೆ ನಂಬಿಕೆ ಇದೆ. ಯಾಕೆ ಅಂತಂದ್ರೆ ನಾನು ಒಂದೊಂದು ಗಿಡ ಪ್ರಾಯೋಗಿಕವಾಗಿ ನಮ್ಮ ನರ್ಸರಿಲೇನೆ ಹಾಕೊಂಡು ಕ್ರಾಪ್ನ ನಾನು ನೋಡಿ ಆ ಹಣ್ಣ ರುಚಿನೂ ತಿಂದಿದ್ದೀನಿ. ಸಣ್ಣ ಪ್ರಮಾಣದಲ್ಲಿ 1/2 ಎಕರೆ 1 ಎಕರೆ ಹಾಕೊಳ್ತಕ್ಕಂಥವ್ರು ತಾಯಿ ಕಟ್ಟಿಮೋಣಿನ ತಳಿನ ಹಾಕೋಬಹುದು. ಪ್ರತಿಯೊಂದು ಹಣ್ಣಿನ ಗಿಡನೂ ಅಂತರ ಕಮ್ಮಿ ಮಾಡಿಕೊಂಡು ಮಿಯಾವಾಕಿ ಸಿಸ್ಟಮ್ ಅಂತ ಜಾಪನೀಸ್ ಸಿಸ್ಟಮ್ ಏನಿದೆಯೋ ಪದ್ಧತಿಯಲ್ಲಿ ಅತಿ ಕಡಿಮೆ ಜಾಗ ಇದ್ರೂ ಸಮೇತ ಹೆಚ್ಚಿನ ಹಣ್ಣಿನ ತಳಿಗಳನ್ನ ಬೆಳೆದು ಅವರು ತಿನ್ಬೋದು. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ರೆಡ್ಡಿ ಅಂತ. ನಾನು MSc ಕೃಷಿ ಪದವೀಧರ. ನಮ್ಮದು ಸಪ್ತಗಿರಿ ನರ್ಸರಿ ಫಾರ್ಮ್ ಅಂತೇಳಿ ಹಣ್ಣಿನ ಗಿಡಗಳ ವಿಶೇಷ ಹಣ್ಣಿನ ಗಿಡಗಳ ನರ್ಸರಿ ಫಾರ್ಮ್ ಇದೆ. ಇದು ಬಂದು ಬುಳ್ಳಳ್ಳಿ ಗ್ರಾಮದ ಸರ್ವೆ ನಂಬರಲ್ಲಿ ಇರೋದು. ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ತಮಗೂ ಮತ್ತು ಎಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಮೊದಲಿಗೆ ನಾನು 2001ರಲ್ಲಿ ನಂದು MSc ಅಗ್ರಿಕಲ್ಚರ್ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿದ ಮೇಲೆ ನಾನೊಂದು ಸುಮಾರು 5 ವರ್ಷ ನಾನು ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿದೆ. ಅದಾದಮೇಲೆ ನಾನು 2005ರಿಂದ ಲ್ಯಾಂಡ್ಸ್ಕೇಪಿಂಗ್ ಮತ್ತು ಅದರ ಜೊತೆ ನರ್ಸರಿಯನ್ನು ನಾನು ನಡೆಸ್ಕೊತ ಬಂದೆ. ನರ್ಸರಿಯಲ್ಲಿ ನಮಗೆ ಲ್ಯಾಂಡ್ಸ್ಕೇಪಿಂಗ್ಗೆ ಮೇಜರ್ ಗಿಡ ಎಲ್ಲ ಇಟ್ಟಿದ್ವಿ. ಅದಾದಮೇಲೆ ನಾವು 2016ವರೆಗೂ ಲ್ಯಾಂಡ್ಸ್ಕೇಪಿಂಗು ಮತ್ತು ನರ್ಸರಿಯನ್ನು ಮೇಜರಾಗಿ ತೊಗೊಂಬಂದಿದ್ವಿ. 2016ರಿಂದ ಮತ್ತೆ ನಾನು ಒಂದು ತೋಟ ಮಾಡಿದೆ. ಆ ತೋಟ ಸೀಬೆ, ಮಾವು ಮತ್ತು ಸೀತಾಫಲ, ಈ 3 ಬೆಳೆಗಳು ಪ್ರಮುಖವಾಗಿ ಅಲ್ಲಿ ಬೆಳೆದಿದ್ದೀನಿ. ನಾನು ಒಂದು 4 ವರ್ಷದ ಹಿಂದೆ ಮತ್ತೆ ಹಣ್ಣಿನ ಗಿಡಗಳ ನರ್ಸರಿ ಮಾಡಬೇಕು ಅಂತೇಳ್ಬಿಟ್ಟು, ಹಣ್ಣಿನ ಗಿಡ ನರ್ಸರಿನೇ ಇರಬೇಕು ಅಂತೇಳಿ, ಆರ್ನಮೆಂಟಲ್ ಪ್ಲಾಂಟ್ಸ್ ಏನು ಬೇಡ ಅಂತ ನಾನು ಹಣ್ಣಿನ ಗಿಡಗಳ ನರ್ಸರಿಯನ್ನು ಮಾಡಿದೆ. ಈಗ ನಮ್ಮಲ್ಲಿ ಸುಮಾರು ಒಂದು 200ಕ್ಕೂ ಹೆಚ್ಚು ವಿವಿಧ ಹಣ್ಣಿನ ಗಿಡಗಳು ನಮ್ಮಲ್ಲಿ ಸಿಗತ್ತೆ. ಬನ್ನಿ ಸರ್, ತೋರಿಸ್ತೀನಿ. ನಮ್ಮಲ್ಲಿ ಮಾವು ಸುಮಾರು ಒಂದು 48ರಿಂದ 50 ತಳಿ ಮಾವಿದೆ ಸರ್. ಇದೆಲ್ಲ ಕೇಸರ್ ಅಂತ ಗುಜರಾತ್ ವೆರೈಟಿ. ಇದು ನಮ್ಮ ಮಲ್ಲಿಕಾ ಮಾವಿನ ಥರನೇ ಬರುತ್ತೆ, ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕ ಗಾತ್ರ ಇರುತ್ತೆ. ರುಚಿ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಇದು ಬಂದು ಬಾರಾಮಾಸಿ ಅಂತೇಳಿ. ಬಾರಾಮಾಸಿ ಅಂತಂದರೆ ವರ್ಷದ 12 ತಿಂಗಳೂ ಮಾವು ಬರ್ತಕ್ಕಂಥ ತಳಿ. ಇದು ಬಂದು ತೋತಾಪುರಿ, ಬ್ಯಾಂಗ್ಳೂರ ಅಂತಲೂ ಕರೀತಾರೆ. ಇದು ಬಂದು ಅಮರಪಾಲಿ ಅಂತ. ಇದು ಒಂದು ಒಳ್ಳೆ ರುಚಿಕರವಾದ ಮಾವಿನ ತಳಿ. ಇದು ಬಂದ್ಬಿಟ್ಟು ಲಾಂಗಡ ಅಂತ. ಇದು ಬಂದ್ಬಿಟ್ಟು ರಾಜಾಪುರಿ ಅಂಥೇಳಿ. ಆ ಕಡೆ ಹಿಂದ್ಗಡೆ ದಶರಿ ಇದೆ. ನೀವು ಇವತ್ತು ಯಾವುದು ಮಾವನ್ನ ಲಾಸ್ಟ್ ಸ್ಕೇಲಲ್ಲಿ ಮಾಡಬೇಕು ಅಂತ ಸರ್, ಮಾವು ಸುಮಾರು ಈಗ ನಮ್ಮಲ್ಲಿ ಹೆಚ್ಚಿಗೆ ಬೆಳೀತಕ್ಕಂಥ ಮಾವು ರತ್ನಗಿರಿ ಬಾದಾಮಿ ಅಂತ, ರತ್ನಗಿರಿ ಆಲ್ಫಾನ್ಸೋ ಅಂತ ಏನು ಕರಿತೀವೋ ಅದು. ಅದರ ಜೊತೆಗೆ ಮಲ್ಲಿಕಾನೂ ತುಂಬ ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೆಳೀತಾರೆ. ಅದರ ಜೊತೆಗೆ ನಮ್ಮ ಬೆಂಗಳೂರು ತೋತಾಪುರಿನೂ ಬೆಳೀತಾರೆ. ಇದರಲ್ಲಿ ಹೆಚ್ಚಿಗೆ ಸ್ವಲ್ಪ ಲಾಭದಾಯಕ ಅಂತಂದರೆ ಮಲ್ಲಿಕಾ ಮತ್ತು ರತ್ನಗಿರಿ ಬಾದಾಮಿ ಅಂತ. ಈ ರತ್ನಗಿರಿ ಬಾದಾಮಿಯಲ್ಲಿ ಕೆಲವು ಸಮಸ್ಯೆಗಳಿದ್ದಾವೆ. ಅದೇನಪ್ಪ ಅಂತಂದರೆ, ಒಂದು ವರ್ಷ ಹಣ್ಣು ಬಿಟ್ಟರೆ ಇನ್ನೊಂದು ವರ್ಷ ಹಣ್ಣು ಬಿಡಲ್ಲ ಅಂತ, ಆಲ್ಟರ್ನೇಟಿವ್ ಬೇರಿಂಗ್ ಅಂತೇಳಿ ಕರಿತೀವಿ. ಮತ್ತು ಇನ್ನೊಂದು ಆ ಹಣ್ಣಿನಲ್ಲಿ ಒಂದು ನ್ಯೂನ್ಯತೆ ಇದೆ, ಒಂದು ಸ್ಪಾಂಜಿ ಟಿಶ್ಯೂ ಅಂತ ಒಂದು ಬರುತ್ತೆ. ಸೊ ಹಂಗಾಗಿ ರತ್ನಗಿರಿ ಬಾದಾಮಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಬೆಳೆಯೋದಕ್ಕೆ ಮತ್ತು ಲಾಭ ಮಾಡ್ಕೊಳ್ಳೋದಕ್ಕೆ. ಮಲ್ಲಿಕಾ ತುಂಬ ಚೆನ್ನಾಗಿ ಬರುತ್ತೆ, ಪ್ರತಿ ವರ್ಷ ಫಸಲು ಬರುತ್ತೆ, ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ಮಾರ್ಕೆಟಿಂಗು ಚೆನ್ನಾಗಾಗತ್ತೆ. ಆಮೇಲೆ ಒಂದು ಸ್ವಲ್ಪ ಈ ಊಜಿ ಇಂಥದ್ದಕ್ಕೆಲ್ಲನೂ ತಡಿತಕ್ಕಂಥ ಶಕ್ತಿ ಇದೆ. ತಾವು ಹಣ್ಣನ್ನ ಗಮನಿಸಿದ್ರೆ ಆ ಸಿಪ್ಪೆ ಎಲ್ಲ ಸ್ವಲ್ಪ ತಿಕ್ಕಾಗಿರುತ್ತೆ. ಊಜಿ ಅಷ್ಟು ಸುಲಭವಾಗಿ ಅದನ್ನು ಪಿಯರ್ಸ್ ಮಾಡಲ್ಲ.
ಅದು ಬಿಟ್ಟು ಇಮಾಮ್ ಪಸಂದು ಮತ್ತು ದಶರಿ, ಮಲ್ಗೋವಾ, ರಸ್ಪುರಿ ಈ ಥರ ತಳಿಗಳೆಲ್ಲ ಸಣ್ಣ ಪ್ರಮಾಣದಲ್ಲಿ ಬೆಳೀತಾರೆ. ಆದರೆ ಹೆಚ್ಚಿನ ಜನಸಂಖ್ಯೆ ಇಷ್ಟಪಡ್ತಕ್ಕಂಥದ್ದು ಮಲ್ಲಿಕಾ, ಬಾದಾಮಿ, ಬ್ಯಾನಿಷಾ ಈ ಥರ ತಳಿಗಳು. ಇತ್ತೀಚೆಗೆ ನಮ್ಮ ಹೊರದೇಶದ ತಳಿಗಳೂ ನಮ್ಮಲ್ಲಿ ಬಂದಿದೆ ನಮ್ಮ ದೇಶದಲ್ಲಿ. ಅದರಲ್ಲಿ ಈಗ ನೀವು ಹೆಚ್ಚಿಗೆ ಜನಪ್ರಸಿದ್ಧ ಆಗ್ತಾ ಇರ್ತಕ್ಕಂಥದ್ದು ಮಿಯಾಜಾಕಿ ಅಂತ ಜಾಪನೀಸ್ ವೆರೈಟಿ. ಅದು ಕಲರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಣ್ಣಿಂದು, ಆಮೇಲೆ ರುಚಿನೂ ತುಂಬ ಚೆನ್ನಾಗಿರುತ್ತೆ. ಅದು ಎಲ್ಲ ಇದರದ್ದು ವಿಶೇಷತೆ ಏನಂದರೆ ಜಪಾನ್ ದೇಶದ ತಳಿ ಆದರೂ ಸಮೇತ ನಮ್ಮ ವಾತಾವರಣಕ್ಕೆ ಹೊಂದಿಕೊಂಡು ನಮ್ಮಲ್ಲೂ ಅದೇ ಥರ ರುಚಿ ಮತ್ತು ಕಲ್ಲರು ಎಲ್ಲ ಬರುತ್ತೆ. ಅದೇ ಥರ ಇಳುವರಿನೂ ಬರ್ತಾ ಇದೆ. ಒಬ್ಬೊಬ್ಬರು ಚಿಕ್ಕ ಚಿಕ್ಕದಾಗಿ ಈಗೆಲ್ಲ ಟ್ರಯಲ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕಮರ್ಷಿಯಲ್ ಆಗೂ ಮಾಡ್ತಾರೆ. ಅದು ಬಿಟ್ಟು ನಮ್ಮಲ್ಲಿ ಸರ್ವಋತು ಮಾವು ಅಂತೇಳಿ ಒಂದು ತಾಯಿ ಕಟ್ಟಿಮೋನ್ ಅಂತಿದೆ, ಥಾಯ್ಲ್ಯಾಂಡ್ ದೇಶದ್ದು. ಅದು ವರ್ಷ ಪೂರ್ತ ಇರುತ್ತೆ ಅಂತ ಮಾವದು. ಅದಕ್ಕೆ ನಮ್ಮ ಮಲ್ಲಿಕಾ ಮಾವಿನ ಥರನೇ ಅದು ಇರುತ್ತೆ. ಅದಕ್ಕಿನ್ನೊಂದು ಸ್ವಲ್ಪ ಸಣ್ಣ ಗಾತ್ರ ಇರುತ್ತೆ, ತಿನ್ಲಿಕ್ಕೆ ರುಚಿನೂ ಇದೆ. ನಮಗೆ ಮೊದಲು ಏನಾಗಿತ್ತು, ನಮ್ಮಲ್ಲಿರ್ತಕ್ಕಂಥ ಅನ್ಸೀಸನ್ ಮಾವು ಅಂತಂದರೆ ಆ ಮಾವು ಉಪ್ಪಿನಕಾಯಿ ಇಲ್ಲ ಅಂತಂದರೆ ಚಿತ್ರಾನ್ನ, ಚಟ್ನಿ ಈ ಥರ ಮಾಡೋದಕ್ಕೆ ಮಾತ್ರನೇ ಉಪಯೋಗ ಆಗ್ತಿತ್ತು. ಈ ತಾಯಿ ಕಟ್ಟಿಮೋಣಿ ಅನ್ನೋ ತಳಿ ಏನಾಗಿದೆ ತುಂಬ ಚೆನ್ನಾಗಿದೆ. ಅದು ಸ್ವೀಟ್ ಇರುತ್ತೆ, ನಿಮಗೆ ಕಾಯಿನೂ ದಪ್ಪ ಬರುತ್ತೆ ಮತ್ತು ವರ್ಷ ಪೂರ್ತ ಸಿಗೋದ್ರಿಂದ ಅದಕ್ಕೆ ಬೇಡಿಕೆ ಹೆಚ್ಚು ಆಗ್ಬೋದು. 10 ಮಾವು ಗಿಡ ಹಾಕೋಬೇಕು ಅಂತ ಎಷ್ಟೋ ಜನ ಆಸೆ ಇರುತ್ತೆ. ಯಾವ ತಳಿನ ನೀವು ಸಜೆಸ್ಟ್ ಮಾಡ್ತೀವಿ ಸರ್? ಮಾವು ಈಗ ತಮಗೆ ಹೇಳ್ದಂಗೆ ಹೊರದೇಶದ ಮಾವುಗಳು ಸುಮಾರು ನಮ್ಮಲ್ಲೊಂದು 26-27 ತಳಿಗಳಿದ್ದಾವೆ ನಮ್ಮಲ್ಲಿ. ಪ್ರತಿ ಎಲ್ಲ ದೇಶದ ತಳಿಗಳೂ ನಮ್ಮ ವಾತಾವರಣಕ್ಕೆ ಹೊಂದ್ಕೊತವೆ ಅಂತ ನನಗೆ ನಂಬಿಕೆ ಇದೆ. ಯಾಕೆ ಅಂತಂದರೆ ನಾನು ಒಂದೊಂದು ಗಿಡ ಪ್ರಾಯೋಗಿಕವಾಗಿ ನಮ್ಮ ನರ್ಸರಿಯಲ್ಲೇ ಹಾಕ್ಕೊಂಡು ಒಂದು ಕ್ರಾಪ್ನ ನಾನು ನೋಡಿ ಆ ಹಣ್ಣಿನ ರುಚಿನೂ ತಿಂದಿದ್ದೀನಿ. ಯಾರು ಕಮರ್ಷಿಯಲ್ಲಾಗಿ ಹೋಗಬೇಕು ಅಂತ ಅಂದ್ಕೊಳ್ಳೋರಿಗೆ ಒಂದೊಂದು ಗಿಡ 2 ಗಿಡ ಹಾಕ್ಕೊಂಡ್ರೆ ಅವರು ಮಾರ್ಕೆಟಿಂಗ್ ಮಾಡಲಿಕ್ಕೆ ಆಗಲ್ಲ. ಆದರೆ ಚಿಕ್ಕ ಜಾಗ ಇರತಕ್ಕಂಥವ್ರು, ನಾನು ಈ ತಾಯಿ ಕಟ್ಟಿಮೋನಿ ಅಂತ ಏನು ಹೇಳಿದ್ನಲ್ವ, ಅನ್ಸೀಸನ್ ಮಾವು ವರ್ಷ ಪೂರ್ತ ಬರುತ್ತೆ ಅಂತೇಳಿ ಆ ಥರ ತಳಿಗಳನ್ನು ಹಾಕ್ಕೊಳ್ಳೋದ್ರಿಂದ ಅದು ವರ್ಷ ಪೂರ್ತ ಇರೋದ್ರಿಂದ ಅನ್ಸೀಸನಲ್ಲಿ ಹೆಚ್ಚಿಗೆ ಬೆಳೆ ಸಿಗುತ್ತೆ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಮಾವಿಗೆ. ಸೊ ಸಣ್ಣ ಪ್ರಮಾಣದಲ್ಲಿ 1/2 ಎಕರೆ 1 ಎಕರೆ ಹಾಕ್ಕೊಳ್ತಕ್ಕಂಥವ್ರು ತಾಯಿ ಕಟ್ಟಿಮೋಣಿನ ತಳಿನ ಹಾಕ್ಕೋಬೋದು ಸರ್. ಸರ್, ಮಾವಲ್ಲಿ ಈಗ ಹಾಬಿಗೋಸ್ಕರ ತೋಟ ಮಾಡ್ತಕ್ಕಂಥ ಜನರ ಸಂಖ್ಯೆ ಜಾಸ್ತಿ ಆಯಿತು ಆಫ್ಟರ್ ಕೊರೋನಾ ಎಸ್ಪೆಷಲಿ. ಈಗ ಸುಮಾರು ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳಿರ್ಬೋದು, ಬೇರೆ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು, ಮತ್ತು ರಿಯಲ್ ಎಸ್ಟೇಟ್ ಇರ್ತಕ್ಕಂಥವ್ರು ಇರ್ಬೋದು. ಪ್ರತಿಯೊಬ್ಬರೂ ಸಿಟಿಯಿಂದ ಹೊರಗಡೆ ಬಂದು ಒಂದು 5 ಎಕರೆನೋ 1 ಎಕರೆನೋ 1/2 ಎಕರೆನೋ ಜಮೀನು ತಗೊಂಡು, ಇನ್ನೂ ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ಸು ಅಂಥವರೆಲ್ಲನೂ ಈಗ ಫಾರ್ಮ್ ಪ್ಲಾಟ್ಸ್ ಅಂತ ತಾವು ಕೇಳಿರ್ತೀರ, ಒಂದು 5,500 ಅಡಿ ಇಂದ ಶುರುವಾಗಿ ಒಂದು 10,000 ಅಡಿ 20,000 ಅಡಿ ಎಲ್ಲನೂ ಅವರೇ ಡೆವಲಪ್ ಮಾಡಿ ಸೇಲ್ ಮಾಡ್ತಕ್ಕಂಥ ಪ್ಲಾಟ್ಸ್ ಎಲ್ಲ ತೊಗೊಂಡು ಅದರಲ್ಲೆಲ್ಲನೂ ಹಣ್ಣಿನ ಗಿಡ ಆ ಥರದ್ದೆಲ್ಲ ಬೆಳೆಸ್ಕೊಂಡು ವೀಕೆಂಡ್ಸ್ನ ಎಂಜಾಯ್ ಮಾಡ್ತಿರ್ತಾರೆ. ಸೊ ಈ ಸಿಟಿ ಜನ ಯಾರೇ ಆಚೆ ಬಂದು ಸ್ವಲ್ಪ ಪ್ರಮಾಣದಲ್ಲಿ ಏನನ್ನು ಹಾಕ್ಕೋಬೇಕು ಅಂತ ಅನ್ನೋವಂಥವ್ರು ಎಲ್ಲ ಥರ ಜಾತಿಯ ಹಣ್ಣಿನ ಗಿಡಗಳನ್ನು ಹಾಕ್ಕೊಳ್ಳೋದ್ರಿಂದ ಅವ್ರಿಗೆ ವರ್ಷ ಪೂರ್ತಿ ಯಾವುದೋ ಒಂದು ಥರ ಹಣ್ಣು ಅವ್ರಿಗೆ ಅವ್ರ ತೋಟದಲ್ಲಿ ಸಿಗತ್ತೆ. ಸೊ ಹಂಗಾಗಿ ಪ್ರತಿಯೊಂದು ಹಣ್ಣಿನ ಗಿಡನೂ ಒಂದು ಅಂತರ ಕಮ್ಮಿ ಮಾಡಿಕೊಂಡು, ಮಿಯಾವಾಕಿ ಸಿಸ್ಟಮ್ ಅಂತ ಜಾಪನೀಸ್ ಸಿಸ್ಟಮ್ ಏನಿದೆಯೋ ಆ ಥರ ಒಂದು ಪದ್ಧತಿಯಲ್ಲಿ ಅತಿ ಕಡಿಮೆ ಜಾಗ ಇದ್ದರೂ ಸಮೇತ ಹೆಚ್ಚಿನ ಹಣ್ಣಿನ ತಳಿಗಳನ್ನು ಬೆಳೆದು ಅವರು ತಿನ್ಬೋದು.